ನಮಸ್ಕಾರ. ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ದೇವರೇ ಮೋಸ ಮಾಡ್ತಾನೆ, ಸಾಕ್ಷಾತ್ ಭಗವಂತನೇ ಮೋಸ ಮಾಡ್ತಾನೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ತಂದೆ ತಾಯಿ ವಿಚಾರದಲ್ಲಿ ಮೋಸ ಆಗಿರುತ್ತೆ, ಅಣ್ಣ ತಮ್ಮನ ವಿಚಾರದಲ್ಲಿ ಮೋಸ ಆಗಿರುತ್ತೆ, ಅಥವಾ ಅಕ್ಕ ತಂಗಿ ವಿಚಾರದಲ್ಲಿ ಮೋಸ ಆಗಿರುತ್ತೆ, ಗಂಡನ ವಿಚಾರದಲ್ಲನ್ನ ಮೋಸ ಆಗಿರುತ್ತೆ, ಅಥವಾ ಹೆಂಡತಿ ವಿಚಾರದಲ್ಲನ್ನ ಮೋಸ ಆಗಿರುತ್ತೆ. ಪ್ರೀತಿ ವಿಚಾರದಲ್ಲಿ ಮೋಸ ಹೋಗಿರ್ತಾರೆ, ವಿಪರೀತ ನೋವುಗಳು ತಿಂದಿರ್ತಾರೆ. ಒಂಟಿ ಹೋರಾಟ ಈ ಒಂದು ರಾಶಿ ನಕ್ಷತ್ರದವರು ಜೀವನದಲ್ಲಿ ನಡೀತಾ ಇರುತ್ತೆ. ಒಂಟಿ ಹೋರಾಟ, ಕುಂತ್ರು ನಿಂತರು ಒಂಟಿ ಹೋರಾಟ. ತಂದೆ ತಾಯಿ ವಿಚಾರದಲ್ಲಿ ನೋವುಂಟಾಗಬಹುದು, ಗಂಡನ ವಿಚಾರದಲ್ಲಿರ್ಬೋದು, ಹೆಂಡತಿ ವಿಚಾರದಲ್ಲಿರ್ಬೋದು, ಮಕ್ಕಳ ವಿಚಾರದಲ್ಲಿರ್ಬೋದು, ಅಣ್ಣ ತಮ್ಮನ ವಿಚಾರದಲ್ಲಿರ್ಬೋದು, ಅಕ್ಕ ತಂಗಿ ವಿಚಾರದಲ್ಲಿರ್ಬೋದು, ಸಂಬಂಧಿಕರು ಜೊತೆ ವಿಚಾರದಲ್ಲಿ ನೋವುಗಳು ತಿಂತಾರೆ, ಫ್ರೆಂಡ್ಸುಗಳ ವಿಚಾರದಲ್ಲಿ ನೋವು ತಿಂತಾರೆ, ಇಷ್ಟಪಟ್ಟಿರೋ ಹುಡುಗ ಇಷ್ಟಪಟ್ಟಿರೋ ಹುಡುಗಿಯಿಂದ ನೋವು ತಿಂತಾರೆ, ಪ್ರೀತಿಸಿ ಮೋಸನೂ ಹೋಗಿರ್ತಾರೆ. ಹಣಕಾಸಿನ ವಿಚಾರದಲ್ಲಿ ತುಂಬ ನೋವಿರುತ್ತೆ. ಬಟ್ ಮೇಲ್ನೋಟದಲ್ಲಿ ತೋರಿಸ್ಕೊಳಲ್ಲ, ಒಳಗಡೆ ತುಂಬ ನೋವುಗಳ ಮೇಲೆ ನೋವು ತಿಂತಾ ಇರ್ತಾರೆ, ಸ್ಮೈಲಿಂಗ್ ಫೇಸಲ್ಲಿ ಇರ್ತಾರೆ. ಈ ಯಾಕಪ್ಪ ಹೀಗೆ ಅಂತ ಅರ್ಥನೇ ಆಗಲ್ಲ. ಎಷ್ಟೋ ಸಾರಿ ಅವ್ರ ಬಗ್ಗೆ ಅವರೇ ಯೋಚನೆ ಮಾಡಿ ತುಂಬ ನೊಂದು ಬೆಂದು ಹೋಗಿರ್ತಾರೆ. ಒಂದು ವರ್ಷದಲ್ಲಿ ಒಂದು 2 ತಿಂಗಳು, ಒಂದು 3 ತಿಂಗಳು ಖುಷಿಯಿಂದ ಇರ್ತಾರೆ. ಇನ್ನು ಹೆಚ್ಚು ಕಮ್ಮಿ 9 ತಿಂಗಳು ಸ್ವಲ್ಪ ನೋವುಗಳೇ ಸ್ವಲ್ಪ ಜಾಸ್ತಿ, ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರಿಗೆ. 100ಕ್ಕೆ ಖಂಡಿತವಾಗ್ಲೂ ಒಂದು 70% 80% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರು ಆಗಿರ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ. ಖಂಡಿತವಾಗಲೂ ಎಷ್ಟು ಹೋರಾಟ ಮಾಡ್ತಾರೆ, ಒಂಟಿ ಹೋರಾಟ, ಒಂಟಿ ಸಲಗದ ಥರ ಹೋರಾಟ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅದೇನೋ ಗೊತ್ತಿಲ್ಲ, ಎಷ್ಟೋ ಸಾರಿ ಭಗವಂತನ ನೆನೆಸ್ಕೊಂತಾರೆ ಇವರು. ಯಾಕಪ್ಪ ಈ ರೀತಿ ನೋವುಗಳು ಕೊಟ್ಟೆ, ಈ ರೀತಿ ನನಗೆ ತೊಂದರೆ ಯಾಕೆ ಕೊಡ್ತಿದ್ಯಾ ಅಂತಂದ್ಬಿಟ್ಟು ದೇವ್ರ ಜೊತೆ ಕುತ್ಕೊಂಡು ಮಾತಾಡ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ವಿಡಿಯೋ ನೋಡ್ತಿದ್ದವರು ಲೈಕ್ ಮಾಡೇ ಮಾಡ್ತಾರೆ. ಎಸ್ಪೆಷಲಿ ಅದೇನೋ ಗೊತ್ತಿಲ್ಲ, ಒಂದು 70% 80% ಅಂದ್ಕೊಳ್ಳಿ. ಎಸ್ಪೆಷಲಿ ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ. ಇನ್ನೊಂದು ರಾಶಿ ನಕ್ಷತ್ರ ಯಾವುದಪ್ಪ ಅಂದರೆ ಈ ಮಕರ ರಾಶಿ ಧನಿಷ್ಠ ನಕ್ಷತ್ರದವರು, ಇವರು ಬರ್ತಾರೆ. ಹೀಗಾಗಿ ಆ ಭಗವಂತನೇ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಮೋಸ ಮಾಡಿಬಿಡ್ತಾನೆ. ಹೌದು ತಾನೇ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.